Tell me about yourself. ನೀವು ನೋಡಿರ್ಬೋದು, ಕ್ಲಾಸ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದ ವಿದ್ಯಾರ್ಥಿ ಇವತ್ತು ಯಾವುದೋ ಒಂದು ಕಂಪ್ನಿನಲ್ಲಿ ಸಾಮಾನ್ಯ ಕೆಲಸ ಮಾಡ್ತಿದ್ದಾನೆ. ಆದರೆ ಅವನ ಪಕ್ಕದಲ್ಲಿ ಕೂತಿದ್ದ ಆವ್ರೇಜ್ ಸ್ಟೂಡೆಂಟ್ ಇವತ್ತು ಮ್ಯಾನೇಜರ್ ಆಗಿದ್ದಾನೆ, ಇನ್ನೊಬ್ಬ ಆಂಟ್ರಪ್ರಿನರ್ ಆಗಿದ್ದಾನೆ, ಮತ್ತೊಬ್ಬ ಸಾವಿರಾರು ಜನದ ಮುಂದೆ ನಿಂತು ಮಾತಾಡ್ತಿದ್ದಾನೆ. ಒಮ್ಮೆ ಯೋಚನೆ ಮಾಡಿದ್ದೀರಾ ಯಾಕೆ ಅಂತ? ಇಬ್ಬರಿಗೂ ಒಂದೇ ಕಾಲೇಜು, ಒಂದೇ ಟೀಚರ್ಸು, ಒಂದೇ ಬುಕ್ಸು, ಆದರೂ ಜೀವನ ಮಾತ್ರ ಒಂದೇ ರೀತಿ ಇರಲಿಲ್ಲ. ಕಾರಣ ಇಂಟೆಲಿಜೆನ್ಸ್ ಅಲ್ಲ, ಲಕ್ಕು ಕೂಡ ಅಲ್ಲ, ಅದು ಒಂದು ಸ್ಕಿಲ್. ಆ ಸ್ಕಿಲ್ ಹೆಸರು ಕಮ್ಯುನಿಕೇಷನ್. ನಮ್ಮಲ್ಲಿ ತುಂಬ ಜನ ಕಮ್ಯುನಿಕೇಷನ್ ಅಂದರೆ ಇಂಗ್ಲೀಷ್ನಲ್ಲಿ ಮಾತಾಡೋದು ಅಂತ ಅಂದ್ಕೊಂಡಿದ್ದಾರೆ, ಅಥವಾ ಚೆನ್ನಾಗಿ ಸ್ಪೀಚ್ ಕೊಡೋದು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಕಮ್ಯುನಿಕೇಷನ್ ಅಂದರೆ ನಿಮ್ಮ ಆಲೋಚನೆಗಳನ್ನ ಬೇರೆಯವ್ರ ಮನಸ್ಸಿಗೆ ನೀವು ಬಯಸಿದ ರೀತಿಯಲ್ಲಿ ತಲುಪಿಸೋ ಒಂದು ಕಲೆ. ಅದೇ ಸ್ಕಿಲ್ ನಿಮ್ಮ ಸ್ಯಾಲ್ರಿನ ಬದಲಾಯಿಸುತ್ತೆ, ನಿಮ್ಮ ರಿಲೇಷನ್ಶಿಪ್ನ ಉಳಿಸುತ್ತೆ, ನಿಮ್ಮ ಬಿಸ್ನೆಸ್ನ ಬೆಳೆಸುತ್ತೆ, ನಿಮ್ಮ ಲೀಡರ್ಶಿಪ್ನ ನಿರ್ಮಿಸುತ್ತೆ, ಮತ್ತು ಕೆಲವೊಮ್ಮೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಒಂದು ಇಂಟರ್ವ್ಯೂಗೆ ಇಬ್ಬರು ಹೋಗ್ತಾರೆ, ಇಬ್ಬರಿಗೂ ಒಂದೇ ಡಿಗ್ರಿ, ಒಂದೇ ಮಾರ್ಕ್ಸ್, ಒಂದೇ ನಾಲೆಡ್ಜ್. ಆದರೆ ಜಾಬ್ ಸಿಗೋದು ಒಬ್ಬನಿಗೆ ಮಾತ್ರ. ಯಾಕೆ? ಅವನಿಗೆ ಜಾಸ್ತಿ ಗೊತ್ತಿತ್ತು ಅನ್ನೋ ಕಾರಣಕ್ಕಲ್ಲ, ಅವನಿಗೆ ತನ್ನನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿತ್ತು. ಜೀವನದಲ್ಲಿ ಹಲವಾರು ಬಾರಿ ನಾವು ರಿಜೆಕ್ಟ್ ಆಗೋದು ನಾಲೆಡ್ಜ್ ಕೊರತೆಯಿಂದ ಅಲ್ಲ, ಕಮ್ಯುನಿಕೇಷನ್ ಕೊರತೆಯಿಂದ. ನಾನೊಬ್ಬ ಟ್ರೈನರ್ ಆಗಿ ಬಹಳ ವರ್ಷಗಳಿಂದ ಸಾವಿರಾರು ಜನರನ್ನ ಭೇಟಿ ಮಾಡಿದ್ದೇನೆ. ಒಂದು ವಿಷಯ ನನಗೆ ಯಾವಾಗಲೂ ಗಮನಕ್ಕೆ ಬಂದಿದೆ, ಬಹಳ ಜನರಿಗೆ ಟ್ಯಾಲೆಂಟ್ ಇದೆ, ಆದರೆ ಟ್ಯಾಲೆಂಟ್ ಹೊರಗೆ ಬರೋದಕ್ಕೆ ಮಾತು ಬರಬೇಕು. ಐಡಿಯಾಸ್ ಇದ್ದಾವೆ, ಆದರೆ ಅದನ್ನು ಹೇಳೋದಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಡ್ರೀಮ್ಸ್ ಇವೆ, ಆದರೆ ಅವುಗಳನ್ನ ವ್ಯಕ್ತಪಡಿಸೋ ಧೈರ್ಯ ಇಲ್ಲ. ಇಲ್ಲೇ ತುಂಬ ಜನರ ಗ್ರೋತ್ ನಿಂತು ಹೋಗುತ್ತೆ. ನಾನು ಈ ಚಾನಲ್ ಶುರು ಮಾಡ್ತಾ ಇರೋ ಉದ್ದೇಶ ನಿಮಗೆ ಕೇವಲ ಚೆನ್ನಾಗಿ ಮಾತನಾಡೋದನ್ನು ಕಲಿಸೋದಲ್ಲ, ನಿಮ್ಮನ್ನು ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿಯಾಗಿ ರೂಪಿಸೋದು, ಒಬ್ಬ ಎಫೆಕ್ಟಿವ್ ಕಮ್ಯುನಿಕೇಟರ್ ಆಗಿ ಬೆಳೆಸೋದು, ಒಬ್ಬ ಲೀಡರಾಗಿ ಯೋಚಿಸೋದಕ್ಕೆ ಸಹಾಯ ಮಾಡೋದು. ಯಾಕಂದರೆ ಕಮ್ಯುನಿಕೇಷನ್ ಅಂದರೆ ಬರೀ ಮಾತು ಮಾತ್ರ ಅಲ್ಲ, ಅದು ನಿಮ್ಮ ಪರ್ಸ್ನಾಲಿಟಿ, ಅದು ನಿಮ್ಮ ಐಡೆಂಟಿಟಿ, ಅದು ನಿಮ್ಮ ಇನ್ಫ್ಲುಯೆನ್ಸ್, ಮತ್ತು ಅದೇ ನಿಮ್ಮ ಫ್ಯೂಚರ್.